ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಡಿಸ್ಪೋಸಲ್ ಮೆಥಡ್ಸ್ ಅದರಲ್ಲಿ ಮತ್ತು ಸೀರಮ್ ಸೆಪರೇಷನ್ ಅಥವಾ ಸೀರಮ್ ಪ್ರಿಪರೇಷನ್ ಅಥವಾ ಪ್ಲಾಸ್ಮಾ ಪ್ರಿಪರೇಷನ್ ಅದೆಷ್ಟರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೋಗ್ತೀನಿ. ನಾವು ಒಂದಷ್ಟು ಟಾಪಿಕ್ಸ್ ಇದ್ದಾವೆ, ನೋಡೋಣ ಬನ್ನಿ. ಫಸ್ಟ್ ನಾವು ಇವಾಗ ಡಿಸ್ಪೋಸಲ್ ಮೆಥಡ್ಸ್ನ ನೋಡೋದಾದರೆ, ಇವಾಗ ಸಿರಿಂಜಲ್ಲಿ ಬ್ಲಡ್ನ ಡ್ರಾ ಮಾಡಿರ್ತೀರ. ಅದಾದಮೇಲೆ ಯಾವ ಥರ ನೀವು ಅದನ್ನು ಡಿಸ್ಪೋಸ್ ಮಾಡ್ತೀರಾ, ಅದನ್ನು ಬಿಸಾಡ್ತೀರಾ ಅಂತ. ನೀಡಲ್ ಎಕ್ಸ್ಟ್ರಾಕ್ಷನ್ ಅಥವಾ ಡಿಸ್ಟ್ರಕ್ಷನ್, ಫಸ್ಟ್ ಅದ್ರ ಮೇಲೆ ಇರುವ ಸಿರಿಂಜಲ್ಲಿ ಇರುವಂಥ ನೀಡನ್ನು ಫಸ್ಟ್ ತೆಗಿಬೇಕು. Some appliances run on electricity, destroying the needle by melting. ಅದನ್ನು ಕಟ್ ಮಾಡಿ ಮೆಲ್ಟ್ ಮಾಡುವಂಥದ್ದು, ಬರ್ನ್ ಮಾಡೋದು. ಬಟ್ ಕೆನಾಟ್ ಬಿ ಯೂಸ್ಡ್ ವೈಡ್ಲಿ, ಪರ್ಟಿಕ್ಯುಲರ್ಲಿ ಇನ್ ರಿಮೋಟ್ ಏರಿಯಾಸಲ್ಲಿ ತುಂಬ ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ. ನೀಡಲ್ಸ್ ಕ್ಯಾನ್ ಆಲ್ಸೋ ಬಿ ರಿಮೂವ್ಡ್ ಫ್ರಮ್ ಸಿರಿಂಜಸ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಇಂಜೆಕ್ಷನ್ ಬೈ ಮೀನ್ಸ್ ಆಫ್ ಅ ಸ್ಮಾಲ್ ಮ್ಯಾನ್ಯುಯಲ್ ಆಪರೇಟೆಡ್ ಡಿವೈಸಸ್. ಒಂದು ವೈಟ್ ಕಲರ್ ಬಾಕ್ಸ್ ಬರುತ್ತೆ, ಆ ಬಾಕ್ಸಲ್ಲಿ ಹಾಗೆ ಅದರ ತೆಗಿಬೋದು, ಅದು ಕೂಡ ಯೂಸ್ ಮಾಡ್ತಾರೆ ಮ್ಯಾನ್ಯುಯಲಿ. ದ ನೀಡಲ್ಸ್ ಆರ್ ದೆನ್ ಡಿಸ್ಕಾರ್ಡೆಡ್ ಇನ್ ಟು ದಿ ಶಾರ್ಪ್ ಪಿಟ್ಸ್. ಅದಾದಮೇಲೆ ಅದನ್ನು ಇದರಲ್ಲಿ ಹಾಕ್ತಾರೆ. ಯಾವುದು ಶಾರ್ಪ್ ಪಿಟ್ಸ್ ಅಂದರೆ ಅದು ಡಿಸ್ಪೋಸ್ ಮಾಡುವಂಥ ಒಂದು ವೈಟ್ ಕಂಟೈನರಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಈಗ ನೋಡಿ, ಕಾಮನ್ ಲ್ಯಾಬೊರೇಟರಿ ಹಜಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ಮಾರ್ಕ್ ನೋಡಿ, ಈ ಥರ ಮಾರ್ಕ್ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂದರೆ ಇಟ್ ಈಸ್ ಹಜಾರ್ಡಸ್ ಪ್ಲೇಸ್, ಡೇಂಜರಸ್ ಪ್ಲೇಸ್ ಅಂತ. ಈ ಹೆಲ್ತ್ ಹಜಾರ್ಡ್, ಫೈರ್ ಹಜಾರ್ಡ್, ಮಟೀರಿಯಲ್ ಸೇಫ್ಟಿ ಡಾಟಾ ಶೀಟ್, MSDS ಅಂದರೆ ಮಟೀರಿಯಲ್ ಸೇಫ್ಟಿ ಡಾಟಾ ಶೀಟ್ ಅಂತ. ಮತ್ತು ಇನ್ಸ್ಟೆಬಿಲಿಟಿ, ಸ್ಪೆಸಿಫಿಕ್ ಹಜಾರ್ಡ್ ಅಂತ. ಈ W ಅಂತ ಬಂದರೆ ದಟ್ ಈಸ್ ಸ್ಪೆಸಿಫಿಕ್ ಹಜಾರ್ಡ್ ಅಂತ. ಇಲ್ಲಿ ನೋಡೋದಾದರೆ, ಇಲ್ಲಿ ನಾವು ಬ್ಲಡ್ನ ಡ್ರಾ ಮಾಡಿದ್ಮೇಲೆ ಡೈ ಟ್ಯೂಬ್ ಮತ್ತು ಸೆಂಟ್ರಿಫ್ಯೂಸ್ ಟ್ಯೂಬ್. ಡೈ ಟ್ಯೂಬ್ ಅಂದರೆ ಈ ಥರ ಇರುತ್ತೆ, ಸೆಂಟ್ರಿಫ್ಯೂಸ್ ಟ್ಯೂಬ್ ಅಂದರೆ ಈ ಥರ ಇರುತ್ತೆ. ಈ ಎರಡು ಟ್ಯೂಬ್ಗೂ ಹಾಕ್ಕೊಂಡು ಇನ್ಕ್ಯುಬೇಟ್ ಆನ್ ಐಸ್ ಫಾರ್ 15 to 60 minutes ಅಂದರೆ 1 hourವರೆಗೂ ನಾವು ಇದನ್ನು ಇನ್ಕ್ಯುಬೇಟ್ ಮಾಡ್ತೀವಿ ಡೈ ಟ್ಯೂಬಲ್ಲಿ. ಇದರಲ್ಲಿ ಸೀರಮ್ ಬರೋದಕ್ಕೆ, ಇದು ಪ್ಲಾಸ್ಮಾ ಬರೋದಕ್ಕೆ ಇನ್ಕ್ಯುಬೇಟ್ ಮಾಡೋದು. ಸೀರಮ್ ಬರೋದಕ್ಕೆ ಏನಪ್ಪ ಮಾಡ್ತೀವಿ ಅಂದರೆ ಒಂದು 2 to 3 hours ರೂಮ್ ಟೆಂಪರೇಚರಲ್ಲಿ ಕ್ಲಾಟ್ ಆಗೋದಕ್ಕೆ ಬಿಡಬೇಕು. ಅದಾದಮೇಲೆ ಏನಪ್ಪ ಮಾಡ್ತೀವಿ, ಸೆಂಟ್ರಿಫ್ಯೂಸು 4000 grams ಫಾರ್ 5 minutes ಅಟ್ ರೂಮ್ ಟೆಂಪರೇಚರ್. ಇದು ಬಂದು ಸೆಂಟ್ರಿಫ್ಯೂಸ್ 2500 ಫಾರ್ 30 minutes ಅಟ್ 4 degrees Celsius ನಾವು ಇದನ್ನು ರನ್ ಮಾಡ್ತೀವಿ. ಸೊ ಇದು ಬಂದು ಸೀರಮ್ ಪ್ರಿಪರೇಷನ್ ಮತ್ತು ಪ್ಲಾಸ್ಮಾ ಪ್ರಿಪರೇಷನ್ ಅದರ ಸ್ಟೆಪ್ಸ್ನ ನೋಡೋದಾದರೆ, ಸೀರಮ್ ಪ್ರಿಪರೇಷನ್ ಯಾವ ಥರ ಮಾಡ್ತಾರೆ ಅಂದರೆ, ದ ಮೋಸ್ಟ್ ಕಾಮನ್ ಸೀರಮ್ ಪ್ರಿಪರೇಷನ್ ಕನ್ಸಿಡರೇಷನ್, ಸೆಪರೇಟ್ ಸೀರಮ್ ಫ್ರಮ್ ರೆಡ್ ಸೆಲ್ಸ್ ವಿತಿನ್ 2 hours ನಾವು ಅದನ್ನು ಸಪ್ರೇಟ್ ಮಾಡಬೇಕು ಆಫ್ ವೇನ್ ಪಂಕ್ಚರಿಂದ. ಮಿಕ್ಸ್ ಸ್ಪೆಸಿಮನ್ ವಿತ್ ಅಡಿಟಿವ್ ಇಮಿಡಿಯೇಟ್ಲಿ ಆಫ್ಟರ್ ಕಲೆಕ್ಷನ್. ಇವಾಗ ಕಲೆಕ್ಷನ್ ಆದಮೇಲೆ ಒಂದು 2 minutes ಅಥವಾ 1 minute ಸಾಕು ಅದನ್ನು ನೀಟಾಗಿ, ಅದರಲ್ಲಿ ಏನು ಅಡಿಟಿವ್ ಇದೆ ನೀಟಾಗಿ ಮಿಕ್ಸ್ ಮಾಡಬೇಕು. ದೆನ್ ಅಲೋ ಸ್ಪೆಸಿಮನ್ ಕಲೆಕ್ಟೆಡ್ ಇನ್ ಕ್ಲಾಟ್ ಟ್ಯೂಬಲ್ಲಿ ಅದನ್ನು ಹಾಗೆ ಬಿಡಬೇಕು ಕ್ಲಾಟ್ ಆಗೋಕ್ಕೆ ಬಿಫೋರ್ ಸೆಂಟ್ರಿಫಿಗೇಷನ್. ಆನ್ ಕ್ಲಾಟಿಂಗ್ ಜೆಲ್ ಬ್ಯಾರಿಯರ್ ಟ್ಯೂಬ್ಸ್ ಆ್ಯಂಡ್ ರೆಡ್ ಟಾಪ್ ಟ್ಯೂಬ್. ಅವಾಯ್ಡ್ ಹಿಮೋಲೈಸಿಸ್ನ ಅವಾಯ್ಡ್ ಮಾಡಬೇಕು. ರೆಡ್ ಬ್ಲಡ್ ಸೆಲ್ಸ್ ಬ್ರೋಕನ್ ಡೌನ್ ಆ್ಯಂಡ್ ಕಾಂಪೊನೆಂಟ್ಸ್ ಸ್ಪಿಲ್ಡ್ ಇನ್ ಟು ಸೀರಮ್. ಕಾಸಸ್ ಆ್ಯಂಡ್ ಪ್ರಿವೆನ್ಷನ್ಸ್ ಆರ್ ಡಿಸ್ಕಸ್ಡ್ ಅಂಡರ್ ದ ಸೆಕ್ಷನ್ ಆನ್ ಹಿಮೋಲೈಸಿಸಲ್ಲಿ ನಾನು ಹಿಮೋಲೈಸಿಸ್ ಟಾಪಿಕ್ನ ಡಿಸ್ಕಸ್ ಮಾಡ್ತೀನಿ. ಅವಾಯ್ಡ್ ಲೈಪೇಮಿಯಾ ಅಂದರೆ ಇಟ್ ಇಸ್ ಅ ಕ್ಲೌಡಿ ಆರ್ ಮಿಲ್ಕಿ ಸೀರಮ್ sometimes due to the patient's diet, discussed under the section of lipemia. ಅದರಲ್ಲಿ ನಾನು ನಿಮಗೆ ಆ ಟಾಪಿಕ್ನ ಹೇಳ್ತೀನಿ. ಈಗ ಪ್ಲಾಸ್ಮಾ ಪ್ರಿಪರೇಷನ್ ಬಗ್ಗೆ ನೋಡೋದಾದರೆ, ದ ಮೋಸ್ಟ್ ಕಾಮನ್ ಕನ್ಸಿಡರೇಷನ್ ಆಫ್ ದಿ ಪ್ರಿಪರೇಷನ್ ಆಫ್ ಪ್ಲಾಸ್ಮಾ ಈಸ್ ಕಲೆಕ್ಷನ್ ಸ್ಪೆಸಿಮನ್ ಇನ್ ಅಡಿಟಿವ್ ಇಂಡಿಕೇಟೆಡ್ ಇನ್ ದಿ ಟೆಸ್ಟ್ ರಿಕ್ವೈರ್ಮೆಂಟ್ಸ್. ಅದು ಯಾವ ಟೆಸ್ಟ್ಗೆ ಯಾವ ಟ್ಯೂಬ್ ಬೇಕೋ ಆ ಟ್ಯೂಬಲ್ಲೇ ನಾವು ಕಲೆಕ್ಟ್ ಮಾಡಬೇಕು ಸ್ಯಾಂಪಲ್ನ. ಮಿಕ್ಸ್ ಸ್ಪೆಸಿಮನ್ ವಿತ್ ಅಡಿಟಿವ್ ಇಮಿಡಿಯೇಟ್ಲಿ, ಸೇಮ್ ಅದೇ ಥರನೇ ಏನದು ಅಡಿಟಿವ್ ಇರುತ್ತೋ ಅದ್ರ ಜೊತೆ ನಾವು ಅದನ್ನು ಮಿಕ್ಸ್ ಮಾಡ್ತೀವಿ. ಅವಾಯ್ಡ್ ಹಿಮೋಲೈಸಿಸ್ ಆರ್ ರೆಡ್ ಬ್ಲಡ್ ಸೆಲ್ ಬ್ರೋಕ್ ಡೌನ್ನ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಫಿಲ್ ದ ಟ್ಯೂಬ್, ಕಂಪ್ಲೀಟಾಗಿ ಟ್ಯೂಬ್ನ ಫಿಲ್ ಮಾಡಬೇಕು. ದೇರ್ಫೋರ್ ಅವಾಯ್ಡ್ ಅ ಡೈಲ್ಯೂಷನ್ ಫ್ಯಾಕ್ಟರ್ ಎಕ್ಸೆಸಿವ್ ಫಾರ್ ಟೋಟಲ್ ಸ್ಪೆಸಿಮನ್ ವಾಲ್ಯೂಮ್ ಅಂದರೆ QNS ಅಂತ, ಅದನ್ನು ಅವಾಯ್ಡ್ ಮಾಡ್ಕೋಬೇಕು ನಾವು. ಮತ್ತು ಸೆಪರೇಟ್ ಪ್ಲಾಸ್ಮಾ ಫ್ರಮ್ ಸೆಲ್ಸ್ ವಿತಿನ್ 2 hours ಆಫ್ ವೇನ್ ಪಂಕ್ಚರ್ ವೆನ್ ಇಂಡಿಕೇಟೆಡ್ ಇನ್ ದಿ ಟೆಸ್ಟ್ ರಿಕ್ವೈರ್ಮೆಂಟ್ಸ್. ಲೇಬಲ್ ಟ್ರಾನ್ಸ್ಪೋರ್ಟ್ ಟ್ಯೂಬ್ಸಸ್ ಪ್ಲಾಸ್ಮಾ. ನಾವೇನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ರೆಡಿ ಮಾಡಿದ್ದೀವೋ ಅದನ್ನೇ ನಾವು ಪ್ಲಾಸ್ಮಾ ಅಂತ ಲೇಬಲ್ ಮಾಡಿ ಕಳಿಸ್ಬೇಕು. ಇಂಡಿಕೇಟ್ ಟೈಪ್ ಆಫ್ ಆ್ಯಂಟಿಕೋವ್ಯಾಗ್ಯುಲೆಂಟ್, ಅಂದರೆ ಎಕ್ಸಾಂಪಲ್ ಯಾವುದಪ್ಪ, ಯಾವ ಟ್ಯೂಬ್ ಇರ್ಬೋದು, ಆ್ಯಂಟಿಕೋವ್ಯಾಗ್ಯುಲೆಂಟ್ ಯಾವುದಿರ್ಬೋದು ಅಂದರೆ EDTA. ಇಥೈಲಿನ್ ಅಮೈನ್ ಟೆಟ್ರೋಅಸಿಟಿಕ್ ಆ್ಯಸಿಡ್ ಆಗಿರುತ್ತೆ, ಮತ್ತು ಸಿಟ್ರೇಟ್. ಇದಿಷ್ಟು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ನಾವು ಇದನ್ನು ಪ್ಲಾಸ್ಮಾ ಸೆಪರೇಷನು ಮತ್ತು ಪ್ರಿಪರೇಷನು ಮತ್ತು ಸೀರಮ್ ಪ್ರಿಪರೇಷನಲ್ಲಿ ನೋಡ್ಕೋಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಏನಪ್ಪ ಅಂದರೆ ಇದರಲ್ಲಿ ನಾವು ಡಿಸ್ಪೋಸಲ್ ಮೆಥಡು ಮತ್ತು ಸೆಂಟ್ರಿಫ್ಯೂಸಿಂಗ್ ಟೆಕ್ನಿಕಲ್ಲಿ ಪ್ಲಾಸ್ಮಾ ಪ್ರಿಪರೇಷನು ಮತ್ತು ಸೀರಮ್ ಪ್ರಿಪರೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್.